ಶಿವಣ್ಣ, ಗೀತಕ್ಕ ಇಬ್ಬರಿಗೂ ಆತ್ಮೀಯವಾದ ಸ್ವಾಗತ. ಆಗ್ಲೇ ಹೇಳಿದ್ದೆ, ಭೀಮಾ ಚಿತ್ರದ ಮೇಲೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ, ಭರವಸೆ ಇದೆ ಅಂತ. ಅದಕ್ಕೆ ಶಕ್ತಿ ಕೊಡೋದಕ್ಕೆ ಇವತ್ತು ಟ್ರೇಲರ್ ಲಾಂಚ್ಗೆ ಬಂದಿರೋದು ನಮ್ಮ ಪ್ರೀತಿಯ ಶಿವಣ್ಣ ಅವರು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಟ್ರೇಲರ್ ಈ ಸಿನಿಮಾದಲ್ಲಿ ಮತ್ತೊಂದು ಮುಖ್ಯವಾದ ಪಾತ್ರ, ಮತ್ತೊಂದು ಚಂದದ ಪಾತ್ರ, ಮತ್ತಷ್ಟು ಜನರನ್ನ ಈ ಭೀಮಾ ಒಳಗಡೆ ತಗೊಂಡೋಗುವಂತಹ ಪಾತ್ರ ಗೋಪಾಲ್ ದೇಶಪಾಂಡೆ ಸರ್ ಅವರ ಮೂಲಕ ಆ ಒಂದು ಅದ್ಭುತ ಪಾತ್ರ ನಡೆದಿದೆ. ಅವರ ಮಾತುಗಳಲ್ಲಿ ಕೇಳೋಣ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಗೋಪಾಲ್ ಸರ್, ಆತ್ಮೀಯವಾದ ಸ್ವಾಗತ. ಈ ಸಿನಿಮಾ, ಈ ಪಾತ್ರ ಯಾವ ರೀತಿ ಇದೆ ದಯವಿಟ್ಟು ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ಸರ್ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಆಗಸ್ಟ್ 9ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಮಾಡಿದ್ದೀನಿ. ಜಾಸ್ತಿ ಹೇಳಬೇಡ ಅಂತ ಹೇಳಿ ಕಳಿಸಿದ್ದಾರೆ ನನಗೆ ವಿಜಯ್ ಸರು. ಸೊ ಬಟ್ ತುಂಬ ಖುಷಿ ಇದೆ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾದ ಬಗ್ಗೆ. ಆ ಥರದ ಒಂದು ಸಿನಿಮಾದಲ್ಲಿ ಭಾಗ ಆಗಿರೋದಕ್ಕೆ ನನಗೆ ಖುಷಿ ಇದೆ. ಭಾಗ ಮಾಡ್ಕೊಂಡಿದ್ದಕ್ಕೆ ವಿಜಯ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಮೇಡಮ್. ಈ ಭೀಮನ ನಿರ್ದೇಶನ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಮೇಡಮ್. ಅಯ್ಯೋ, ಬರೋ ಕಲಾವಿದರು ತುಂಬ ಚೆನ್ನಾಗಿತ್ತು. ಪಾತ್ರದ ಬಗ್ಗೆ ಏನೂ ಹೇಳಬಾರ್ದು ಅಂದರೆ ನಾನು ಎಲ್ಲಿಗೋಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದಂತೂ ನಂಬಿಕೆ ಇದೆ, ನೀವು ರಮೇಶ್ ಸರು ಇಂಥ ಒಳ್ಳೆ ತಾರಾಗಣ ನೋಡಿದಾಗ ಒಂದು ಒಳ್ಳೆ ಕತೆ ಇರುತ್ತೆ, ಒಂದು ಒಳ್ಳೆ ಪಾತ್ರ ಇರುತ್ತೆ. ಡೈರೆಕ್ಟಾಗಿ ಭೀಮನ ಲೋಕಕ್ಕೆ ನೀವೆಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಅಂತೂ ನಮಗೆ ಬಂದಾಗಿದೆ. ಅದು ನಿಜ ಮೇಡಮ್. ಸರ್ಗೆ ಸಮಾಜದ ಬಗ್ಗೆ ಒಂದು ಕಳಕಳಿ ಇದೆ. ಅದನ್ನು ಒಂದು ವಿಷಯನೇ ಇದರಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಅದು ತುಂಬ ಎಂಟರ್ಟೈನಿಂಗ್ ಆಗಿದೆ. ಆಗಸ್ಟ್ 9ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.